ಇಡೀ ಜಗತ್ತಿಗೆ ಆರ್ಥಿಕ ಪೆಟ್ಟನ್ನು ಕೊಡ್ತಾ ಇದ್ದ ಇರಾನ್ ಮತ್ತು ಅಮೆರಿಕ ನಡುವಿನ ಭೀಕರ ಯುದ್ಧ ಇವತ್ತಿಗೆ ಅಧಿಕೃತವಾಗಿ ಕೊನೆಗೊಂಡಿದೆ. ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೆದ 111 ದಿನಗಳ ಯುದ್ಧಕ್ಕೆ ತೆರೆ ಎಳೆಯಲಾಗಿದೆ. G7 ಶೃಂಗಸಭೆ ಮುಗಿದ ಬೆನ್ನಲ್ಲೇ ಫ್ರಾನ್ಸ್ನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 14 ಅಂಶಗಳ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ತಾರ್ಕಿಕ ಅಂತ್ಯ ಬಿದ್ದಿದೆ. ಇರಾನ್ ಮತ್ತು ಅಮೆರಿಕ ರಾಷ್ಟ್ರಗಳು ಶಾಂತಿ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿಯನ್ನು ಹಾಕಿವೆ. ಫ್ರಾನ್ಸ್ ದೇಶದ ವರ್ಸೈಲ್ ಅರಮನೆಯಲ್ಲಿ ನಡೆದಂತಹ ಔತಣಕೂಟದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗಿನ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದರು. ಫ್ರೆಂಚ್ ಅಧ್ಯಕ್ಷ ಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿದ್ದ ಭೋಜನಕೂಟದಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಲಾಯಿತು. ಬರೋಬ್ಬರಿ 111 ದಿನಗಳ ಶಾಂತಿ ಒಪ್ಪಂದಕ್ಕೆ ಟ್ರಂಪ್ ಸಹಿ ಹಾಕ್ತಾ ಇದ್ದಂತೆ ಔತಣಕೂಟದಲ್ಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ದಾರೆ. ಫ್ರಾನ್ಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗಿನ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದನ್ನು ಇರಾನ್ ಖಚಿತಪಡಿಸಿದೆ. ಇಸ್ಲಾಮಿಕ್ ಗಣರಾಜ್ಯದ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಟ್ರಂಪ್ ಸಹಿ ಮಾಡಿದ ದಾಖಲೆಯನ್ನು ಬಹಿರಂಗಪಡಿಸಿದ್ದಾರೆ. ಜೊತೆಗೆ ಎಕ್ಸ್ ಖಾತೆಯಲ್ಲೂ ಕೂಡ ಖಚಿತಪಡಿಸಿದ್ದಾರೆ. ಪರಸ್ಪರ ಗೌರವದ ನೆರಳಿನಲ್ಲಿ ಶಾಂತಿ ಸಾಕಾರಗೊಳ್ಳುತ್ತದೆ. ಇರಾನ್ ತನ್ನ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲಿದೆ. ಜಾಗತಿಕ ಶಾಂತಿಗೆ ಹಾಗೂ ಪ್ರಗತಿ ಮತ್ತು ಪ್ರಾದೇಶಿಕ ಸಹಕಾರಕ್ಕೆ ಯಾವಾಗಲೂ ಬದ್ಧವಾಗಿದೆ ಅಂತ ಪೆಜೆಶ್ಕಿಯಾನ್ ಸಂದೇಶವನ್ನು ರವಾನಿಸಿದೆ. ಇನ್ನು ಇರಾನ್ ಅಮೆರಿಕ ಮಧ್ಯೆ ಶಾಂತಿ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದ್ದ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಮೀಡಿಯೇಟರ್ ಆಗಿ ಸಹಿ ಕೂಡ ಹಾಕಿದ್ದಾರೆ. ಅಮೆರಿಕ ಇರಾನ್ ಶಾಂತಿ ಒಪ್ಪಂದದ ಪತ್ರದಲ್ಲಿ ಒಟ್ಟು 14 ಅಂಶಗಳನ್ನು ಇರಾನ್ ಅಮೆರಿಕ ಉಲ್ಲೇಖ ಮಾಡಿ ಸಹಿ ಹಾಕಿವೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಕಾರಣವಾದ 14 ಅಂಶಗಳು ಯಾವುದು ಅನ್ನೋದನ್ನು ನಾವು ಗಮನಿಸಬೇಕು. ಇರಾನ್ ಲೆಬನಾನ್ ಸೇರಿದಂತೆ ಕೊಲ್ಲಿಯಲ್ಲಿ ಶಾಶ್ವತವಾಗಿ ಯುದ್ಧ ಅಂತ್ಯ ಹಾಡಲು ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಇಂದಿನಿಂದಲೇ ಇರಾನ್ ಜಾಗತಿಕವಾಗಿ ತೈಲ ರಫ್ತು ಆರಂಭಿಸಲು ಅಮೆರಿಕ ಒಪ್ಪಿಕೊಂಡಿದೆ. ಮುಂದಿನ 60 ದಿನ ಹಾರ್ಮುಜ್ ಜಲಮಾರ್ಗಕ್ಕೆ ಶುಲ್ಕ ಹಾಕುವಂತಿಲ್ಲ. ಅಮೆರಿಕ ಹಾಕಿರುವಂತಹ ಷರತ್ತನ್ನು ಇರಾನ್ ಒಪ್ಪಿಕೊಂಡಿದೆ. ಇರಾನ್ ಮರು ನಿರ್ಮಾಣಕ್ಕೆ ಅಮೆರಿಕ ಮತ್ತು ಇತರೆ ಅರಬ್ ರಾಷ್ಟ್ರಗಳು $300 ಬಿಲಿಯನ್ ಆರ್ಥಿಕ ನೆರವನ್ನು ನೀಡಲಿವೆ. ಇರಾನ್ ಇನ್ನು ಮುಂದೆ ಪರಮಾಣು ಶಸ್ತ್ರಾಸ್ತ್ರವನ್ನು ಖರೀದಿಸುವುದಿಲ್ಲ, ಪರಮಾಣು ಅಭಿವೃದ್ಧಿಯನ್ನು ಕೂಡ ಮಾಡುವುದಿಲ್ಲ ಅಂತ ಒಪ್ಪಿಕೊಂಡಿದೆ. ಇರಾನ್ ಹತ್ರ ಈಗಿರುವ ಪುಷ್ಟೀಕರಿಸಿದ ಯುರೇನಿಯಂ ವಿಲೇವಾರಿ ಮಾಡೋದಕ್ಕೆ ಅಮೆರಿಕ ಮತ್ತು ಇರಾನ್ ಸಮ್ಮತಿಯನ್ನು ಸೂಚಿಸಿದೆ. ಇರಾನ್ ಮೇಲೆ ಅಮೆರಿಕ ಹಾಕಿದ್ದ ನಿರ್ಬಂಧಗಳನ್ನೆಲ್ಲ ಶೀಘ್ರದಲ್ಲೇ ತೆರವು ಮಾಡುವ ಸಹಿಯನ್ನು ಹಾಕಲಾಗಿದೆ. ಈಗ ಆಗಿರುವ ಒಪ್ಪಂದಗಳಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಅಂತಿಮ ಒಪ್ಪಂದದಲ್ಲಿ ಅದನ್ನು ಸೇರಿಸಿಕೊಳ್ಳೋದಕ್ಕೆ 60 ದಿನ ಟೈಮ್ ಫಿಕ್ಸ್ ಮಾಡಿಕೊಳ್ಳಲಾಗಿದೆ. ಅಮೆರಿಕಾದವರು ಇರಾನ್ ಸಾರ್ವಭೌಮತ್ವವನ್ನು ಗೌರವಿಸಬೇಕು, ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಬೇಕು, ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಇರಬಾರದು ಅನ್ನುವಂತಹ ಷರತ್ತನ್ನು ಅಮೆರಿಕ ಒಪ್ಪಿಕೊಂಡಿದೆ. 30 ದಿನಗಳಲ್ಲಿ ಇರಾನ್ ಮೇಲಿನ ಅಮೆರಿಕ ಹಾಕಿರುವ ಮಿಲಿಟರಿ ನೌಕಾ ದಿಗ್ಬಂಧನವನ್ನು ತೆರವು ಮಾಡೋದಕ್ಕೆ ಅಮೆರಿಕ ಒಪ್ಪಿಕೊಂಡಿದೆ. ಹಾರ್ಮುಜ್ನಲ್ಲಿರುವ ಜಲಬಾಂಬ್ಗಳನ್ನು ಇರಾನ್ 30 ದಿನಗಳಲ್ಲಿ ತೆರವು ಮಾಡಬೇಕು ಅನ್ನುವ ಅಮೆರಿಕದ ಷರತ್ತಿಗೆ ಇರಾನ್ ಸಮ್ಮತಿಯನ್ನು ಸೂಚಿಸಿದೆ. ಪರಮಾಣು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಇರಾನ್ ಒಪ್ಪಿಗೆಯನ್ನು ಸೂಚಿಸಿದೆ. ಇರಾನ್ ವಿದೇಶಿ ಆಸ್ತಿಗಳ ಮೇಲಿನ ನಿರ್ಬಂಧಗಳನ್ನು ತೆರವುಗೊಳಿಸೋದಕ್ಕೆ ಅಮೆರಿಕ ಒಪ್ಪಿಗೆಯನ್ನು ನೀಡಿದೆ. ಮಧ್ಯಪ್ರಾಚ್ಯದಲ್ಲಿ ಸಮಗ್ರ ಶಾಂತಿ ಕಾಯ್ದುಕೊಳ್ಳಲು ಅಮೆರಿಕ ಮತ್ತು ಇರಾನ್ ಜಂಟಿಯಾಗಿ ಸಹಿ ಹಾಕಿವೆ. ಅಮೆರಿಕ ಇರಾನ್ ಮಧ್ಯೆ ಮಾತ್ರ ಈ ಶಾಂತಿ ಒಪ್ಪಂದ ಆಗಿದೆ. ಆದರೆ ಇಸ್ರೇಲ್ ಈ ಒಪ್ಪಂದಕ್ಕೆ ಇನ್ನೂ ಓಕೆ ಅಂದಿಲ್ಲ. ಅಮೆರಿಕ ಅಧ್ಯಕ್ಷರ ಮೇಲೂ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಸಿಟ್ಟಾಗಿದ್ದಾರೆ. ಇರಾನ್ ಬೆಂಬಲಿತ ಲೆಬನಾನ್ ಮೇಲೆ ದಾಳಿಯನ್ನು ಮುಂದುವರಿಸಿದೆ. ಇದರಿಂದ ಸಿಟ್ಟಿಗೆದ್ದಿರುವ ಇರಾನ್ ಅಮೆರಿಕಗೆ ಹೊಸ ಸಂದೇಶ ಕಳಿಸಿದೆ. ಇಸ್ರೇಲ್ನವರು ಒಪ್ಪಂದವನ್ನು ಗೌರವಿಸುವಂತೆ ಮಾಡುವುದು ಅಮೆರಿಕದ ಜವಾಬ್ದಾರಿ. ಮತ್ತೆ ಲೆಬನಾನ್ ಮೇಲೆ ದಾಳಿ ಮುಂದುವರೆದರೆ ಒಪ್ಪಂದ ಉಲ್ಲಂಘನೆಯಾಗುತ್ತೆ ಅಂತ ಇರಾನ್ ಆರ್ಮಿ ಹೇಳಿದೆ. ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಒಪ್ಪಂದ ಆಗ್ತಾ ಇದ್ದಂತೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಣನೀಯವಾಗಿ ಇಳಿಕೆಯಾಗಿದೆ. $107ರಿಂದ $112ಗೆ ಹೋಗಿದ್ದಂತಹ ಬ್ಯಾರೆಲ್ ಕಚ್ಚಾ ತೈಲದ ದರ ಇವತ್ತು $78ಗೆ ಇಳಿಕೆಯಾಗಿದೆ. ನಾಳೆಯಿಂದ ಕಚ್ಚಾ ತೈಲ ಬೆಲೆ ಇನ್ನಷ್ಟು ಇಳಿಕೆ ಆಗುವ ಸಾಧ್ಯತೆ ಇದೆ. ಆದರೆ ಭಾರತ ಸೇರಿದಂತೆ ಯಾವ ದೇಶದಲ್ಲೂ ಸದ್ಯಕ್ಕೆ ಪೆಟ್ರೋಲ್, ಡೀಸೆಲ್, LPG ದರದ ಬೆಲೆಗಳಲ್ಲಿ ಇಳಿಕೆ ಆಗುವುದಿಲ್ಲ. ಈಗಾಗಲೇ ನಷ್ಟ ಆಗಿರುವ ನಷ್ಟವನ್ನು ಸರಿದೂಗಿಸಿಕೊಳ್ಳುವವರೆಗೂ ತೈಲ ಬೆಲೆಯನ್ನು ಇಳಿಕೆ ಮಾಡಿಸೋದಕ್ಕೆ ಹೋಗುವುದಿಲ್ಲ.